ಸಿದ್ದು ಒಟ್ಟು ಎಷ್ಟು ಸುತ್ತುಗಳ ಗುಂಡು ಹಾರಿಸುವಿಕೆ ನಡೆದಿದ್ದಲ್ಲಿ ಅಂತ ನನಗೆ ಗೊತ್ತಾಗಿದೆ. ಎಷ್ಟು ರೌಂಡ್ಸ್, ಯಾವ್ಯಾವ ರೀತಿಯಲ್ಲಿ, ಅದು ಪಿಸ್ತೂಲ, ರಿವಾಲ್ವರ್, ಬ್ಯಾರಲ್ ಗನ್ನ, ಶಾರ್ಟ್ ಗನ್ನ, ಇದು ಗೊತ್ತಾಗಿದೆಯಾ ಏನು ಅಂತ? ಖಂಡಿತವಾಗ್ಲೂ ರಮಾಕಾಂತ್, ಒಟ್ಟು ಒಂದು 9 ಫೈರಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಲಭ್ಯವಾಗಿದೆ. ಜೊತೆಗೆ ಈ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರು ಈ ಗುಂಪನ್ನ ಚದುರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಅವರು ಕೂಡ ಒಂದಿಷ್ಟು ಫೈರಿಂಗ್ ಅನ್ನ ಮಾಡಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿರುವಂತದ್ದು ಕೂಡ, ಅವು ಮತ್ತು ಇವೆಲ್ಲವೂ ಕೂಡ ಏನೆಲ್ಲ ಇದೆಯೋ ಅವನ್ನೆಲ್ಲವನ್ನ ತನಿಖೆ ಮಾಡಲಾಗ್ತದೆ. ಆದ್ರೆ ಎಡಿಜಿಪಿ ಜಿತೇಂದ್ರ ಅವರು ಕೂಡ ಏನ್ ಹೇಳ್ತಾ ಇದ್ರು ಅಂದ್ರೆ, ಯಾರು ಈ ಗನ್ಮ್ಯಾನ್ ಗಳಿದ್ರು, ಆ ಪ್ರತಿಯೊಬ್ಬರ ಗಾಲಿ ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ ಆಗಿರ್ಬೋದು, ನಿನ್ನೆ ನಡೆದಂತ ಖಾಸಗಿ ಗನ್ಮ್ಯಾನ್ ಗಳೇನಿದ್ರು, ಆ ಗನ್ಮ್ಯಾನ್ ಗಳ ಹತ್ರ ಏನ್ ಗನ್ಗಳಿತ್ತು, ಆ ಗನ್ಗಳನ್ನ ಆಗಿರ್ಬೋದು ಮತ್ತು ಅವರ ಬುಲೆಟ್ ಗಳೇನಿತ್ತು, ಆ ಬುಲೆಟ್ ಗಳನ್ನ ನಾವೀಗ ವಶಕ್ಕೆ ಪಡಿಸ್ಕೊಂಡಿದೀವಿ. ಅದರ ಹಿನ್ನೆಲೆಯಲ್ಲಿ ಮತ್ತು FSL ಬರುವಂತ ಈ ಮಾಹಿತಿ ಏನು ಬರುತ್ತೆ, ಆ ಮಾಹಿತಿ ಪ್ರಕಾರ ನಾವು ತನಿಖೆಯನ್ನ ಕೈಗೊಂಡಿದ್ದೀವಿ. ಜೊತೆಗೆ ಈ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ CCTV ವಿಜುವಲ್ ಗಳೇನಿತ್ತು, ಆ ವಿಜುವಲ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾರೆಲ್ಲ ಈ ತಪ್ಪಿಸ್ತಿರ್ತಾರೆ ಅವರಿಗೆ ಶಿಕ್ಷೆ ಆಗಿರ್ಬೋದು, ಅವ್ರನ್ನ ಕಾನೂನು ಕ್ರಮಕ್ಕೆ ಕೂಡ ನಾವು ರೆಡಿ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ.